ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಸಿಎಂ ಕುರ್ಚಿಯ ಫೈಟ್ ನಿಲ್ತಾ ಇಲ್ಲ. ಪವರ್ ಶೇರಿಂಗ್ ಸೂತ್ರದ ಪ್ರಕಾರವೇ ಸಿಎಂ ಚೇಂಜ್ ಆಗ್ತಾರಾ ಎನ್ನುವಂತಹ ಕೌತುಕ ಮೂಡಿರುವಂಥದ್ದು. ಕೈಪಾಳ್ಯದಲ್ಲಿ ನಿಲ್ಲದ ಸಿಎಂ ಕುರ್ಚಿ ಫೈಟ್. ಪವರ್ ಶೇರಿಂಗ್ ಸೂತ್ರದ ಪ್ರಕಾರವೇ ಸಿಎಂ ಚೇಂಜ್ ಆಗ್ತಾರಾ? ಹಾಗಾದ್ರೆ ಕನಕಪುರ ಬಂಡಿ ಪ್ರಾರ್ಥನೆಗೆ ಸಿಗುತ್ತಾ ತಕ್ಕದಾದಂತಹ ಪ್ರತಿಫಲ? ಅಧಿವೇಶನ ಮುಗಿಯುತ್ತಿದ್ದಂತೆ ಭಾರೀ ಬದಲಾವಣೆಯಾಗಲಿದೆ ಎನ್ನುವಂತಹ ಮಾತುಗಳು ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಯಾವಾಗಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಏನು ಅಂದ್ರೆ ಪವರ್ ಶೇರಿಂಗ್ ಫೈಟ್. ಆದ್ರೆ ಪವರ್ ಶೇರಿಂಗ್ ಫೈಟ್ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸೀಟನ್ನ ಬಿಟ್ಟುಕೊಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ? ಈ ಒಂದು ಪ್ರಶ್ನೆ ಸಾಕಷ್ಟು ದಿನಗಳಿಂದ ಕೂಡ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಈಗಾಗಲೇ ಪವರ್ ಶೇರಿಂಗ್ ಸೂತ್ರದ ಪ್ರಕಾರವೇ ಸಿಎಂ ಚೇಂಜ್ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಕೈಪಾಳ್ಯದಲ್ಲಿ ಈ ಸಿಎಂ ಕುರ್ಚಿ ಫೈಟ್ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ, ಅವರು ಹೇಳಿದ ಹಾಗೆ ನಡ್ಕೊಳ್ತೇನೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದುಂಟು. ಅದರ ಜೊತೆಗೆ ಇನ್ನು 2 ಬಡ್ಜೆಟ್ ಇದೆ, ಅದು ಏನಾದರೂ ಹೈಕಮಾಂಡ್ ನಾಯಕರು ಹೇಳಿದ್ರೆ ಆ ಬಡ್ಜೆಟ್ ಅನ್ನ ಕೂಡ ಮಂಡನೆ ಮಾಡ್ತೀನಿ ಎನ್ನುವಂತಹ ಮಾತುಗಳನ್ನಾಡಿ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತಹ ಈ ಚರ್ಚೆಗೆ ಮತ್ತಷ್ಟು ಒಂದು ಬಲವನ್ನ ಕೂಡ ತುಂಬಿರುವಂಥದ್ದು. ಅಧಿವೇಶನ ಮುಗಿಬೇಕಾಗಿದೆ. ಅಧಿವೇಶನ ಮುಗಿತಾ ಇದ್ದಂತೆ ಭಾರಿ ಬದಲಾವಣೆ ಆಗ್ತಾ ಇದೆ ರಾಜ್ಯ ರಾಜಕೀಯ ವಲಯದಲ್ಲಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಕನಕಪುರ ಬಂಡೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು, ಪ್ರಯತ್ನ ಸೋಲಬಹುದು, ಆದರೆ ಪ್ರಾರ್ಥನೆ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಭರವಸೆಯಲ್ಲಿದ್ದಾರೆ. ಅಸ್ಸಾಂ ಚುನಾವಣಾ ಜವಾಬ್ದಾರಿಯನ್ನ ಕೂಡ ಹೊತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲೆಕ್ಷನ್ ಸಂಬಂಧ ದೆಹಲಿಗೆ ತೆರಳಿದ್ದಂತಹ ವೇಳೆ ಡಿಕೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರ ಜೊತೆ ಚರ್ಚೆಯನ್ನ ನಡೆಸಿದಂತಹ ಡಿಕೆಶಿ ಆ ವೇಳೆ ಬಜೆಟ್ ಅಧಿವೇಶನದ ನಂತರ ನಿರ್ಧಾರವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ರಂತೆ. ಇನ್ನ ಭರವಸೆಯನ್ನ ಕೂಡ ನೀಡಿದ್ರು ಪ್ರಿಯಾಂಕಾ ಗಾಂಧಿ ವಾದ್ರಾ. ನಿಧಾನವಾಗಿಯೇ ಎಲ್ಲರ ವಿಶ್ವಾಸವನ್ನ ಗಳಿಸಿ ಶಾಸಕರ ಸಂಖ್ಯಾಬಲವನ್ನ ಕೂಡ ಹೆಚ್ಚಿಸಿಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿವೇಶನದ ಬಳಿಕ ಡಿಸಿಎಂ ಡಿಕೆಶಿ ಅವರಿಗೆ ಒಂದು ಪ್ರಾರ್ಥನೆಯ ಫಲ ಸಿಗುತ್ತಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಮೂಡಿರುವಂಥದ್ದು. ಈಗಾಗಲೇ ಅಸ್ಸಾಂ ಚುನಾವಣಾ ಜವಾಬ್ದಾರಿಯನ್ನ ಕೂಡ ಹೊತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪಂಚರಾಜ್ಯಗಳ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಸಂಬಂಧ ದೆಹಲಿಗೆ ಕೂಡ ತೆರಳಿದ್ರು ಡಿಕೆ. ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಬಜೆಟ್ ಅಧಿವೇಶನ ಆದ ನಂತರ ಈ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಕೂಡ ಪ್ರಿಯಾಂಕಾ ಗಾಂಧಿ ವಾದ್ರಾ ಭರವಸೆಯನ್ನ ಕೂಡ ನೀಡಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಒಟ್ಟಾರೆಯಾಗಿ ಔತಣಕೂಟವೋ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗೋ, ಲಂಚ್ ಡಿನ್ನರ್ ಮೀಟಿಂಗೋ ಏನೋ ಒಂದು ಮಾಡಿಕೊಂಡು ಎಲ್ಲ ಶಾಸಕರ ವಿಶ್ವಾಸವನ್ನ ಕೂಡ ಗಳಿಸ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉಳಿದಂತಹ ಏನು 2.5 ವರ್ಷ, ಈ 2 ವರ್ಷಗಳ ಅವಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟ ಏರಲಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಧಿವೇಶನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಾರ್ಥನೆಗೆ ತಕ್ಕದಾದಂತಹ ಪ್ರತಿಫಲ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.